ಮಹಾರಾಷ್ಟ್ರ ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ. ಹೀಗಾಗಿ ಮಹಾರಾಷ್ಟ್ರದ ಉಜ್ಜಯಿನಿ ಜಲಾಶಯದಿಂದ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರನ್ನು ಹರಿಬಿಡಲಾಗಿದೆ. ಹೀಗಾಗಿ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಪ್ರವಾಹದ ಪರಿಸ್ಥಿತಿಗೆ ಉಂಟಾಗಿರುವಂಥದ್ದು. ಸದ್ಯ ನನಗೆ ಯಾದಗಿರಿ ಜಿಲ್ಲೆ ವಡಗೇರೆ ತಾಲೂಕಿನ ನೈಕಲ್ ಗ್ರಾಮದ ಹೊರಭಾಗದಲ್ಲಿರುವಂಥ ರೈತರ ಜಮೀನಲ್ಲಿದ್ದೀನಿ. ರೈತರ ಜಮೀನಿನ ದೃಶ್ಯಗಳು ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತಾಯಿದ್ದೀನಿ. ಏನೋ ಸಾಕಷ್ಟು ಮಳೆ ಆಗ್ತಿರೋ ಕಾರಣಕ್ಕಾಗಿ ಜೊತೆಗೆ ಮಹಾರಾಷ್ಟ್ರದಲ್ಲಿ ಮಳೆ ಆಗ್ತಿದೆ. ಹೀಗಾಗಿ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರನ್ನು ಸಹಿತ ಹರಿದು ಬರ್ತಾಯಿದೆ. ಸದ್ಯ ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ಸನ್ನತಿ ಬಳಿರುವಂಥ ಬ್ಯಾರೇಜಿಂದ ಭೀಮಾ ನದಿಗೆ 4 ಲಕ್ಷ ಕ್ಯೂಸೆಕ್ ನೀರನ್ನು ಹರಿಬಿಡಲಾಗಿದೆ. ಹೀಗಾಗಿ ಕಂಪ್ಲೀಟಾಗಿ ಯಾದಗಿರಿ ಜಿಲ್ಲೆಯ ರೈತರ ಬದುಕು ಅಕ್ಷರಶಃ ಈ ಒಂದು ಭೀಮಾ ನದಿ ನೀರಿಂದ ಬರ್ಬಾದಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ಭೀಮಾ ನದಿ ತೀರದಲ್ಲಿರುವಂಥ 100 ಎಕರೆ ಪ್ರದೇಶದಲ್ಲಿ ಬೆಳೆದಂಥ ಬೆಳೆಗಳು ಸಂಪೂರ್ಣವಾಗಿ ಮುಳುಗಡೆ ಸಹಿತ ಆಗಿರುವಂಥದ್ದು. ಈ ಒಂದು ನೈಕಲ್ ಗ್ರಾಮದ ರೈತರ ಜಮೀನುಗಳಿದ್ದಾವೆ, ಕಂಪ್ಲೀಟಾಗಿ ಮುಳುಗಡೆ ಆಗಿದ್ದಾವೆ. ರೈತರು ಬೆಳೆದಂಥ ಭತ್ತ ಆಗಿರ್ಬೋದು, ಹತ್ತಿ ಬೆಳೆಗಳು ಕಂಪ್ಲೀಟಾಗಿ ನೀರಿನಲ್ಲಿ ಮುಳುಗಡೆ ಸಹಿತ ಆಗಿರುವಂಥದ್ದು. ಈ ಒಂದು ದೃಶ್ಯಗಳೇನು ಕಾಣ್ತಾ ಇದ್ದಾವೆ ಅವು ಯಾವುದೇ ನದಿಯಲ್ಲ, ಹಳ್ಳ ಅಲ್ಲ ಮತ್ತು ಕೆರೆ ಅಲ್ಲ. ಇದು ರೈತರ ಜಮೀನುಗಳ ದೃಶ್ಯಗಳು. ಕಂಪ್ಲೀಟಾಗಿ ರೈತರ ಜಮೀನುಗಳು ಯಾವ ರೀತಿಯಾಗಿದೆ ಅಂದರೆ ಒಂದು ರೀತಿ ಸಮುದ್ರದಂತೆ ಕಾಣ್ತಾ ಇದೆ. ಯಾಕಂದರೆ ಕಣ್ಣಿಗೆ ಕಾಣದಷ್ಟು, ಕಣ್ಣಿಗೆ ಎಷ್ಟು ದೂರದವರೆಗೆ ಕಾಣುತ್ತೆ ಅಷ್ಟರವರೆಗೆ ಸಹಿತ ನೀರನ್ನು ಸಹಿತ ಆವರಿಸಿಕೊಂಡಿರುತ್ತದೆ. ಇಲ್ಲಿಂದ ಸುಮಾರು ನದಿ 1 ಕಿಲೋಮೀಟರ್ ದೂರ ಇದೆ, ಆದರೂ ಕೂಡ ನದಿಯ ನೀರು ಇಲ್ಲಿವರೆಗೆ ಸಹಿತ ಬಂದಿರುತ್ತದೆ. ಈಗ ನಾವು ನಿಂತುಕೊಂಡಿರುವಂಥ ಜಾಗ ಯಾವುದಂದರೆ ಸಿಂದಗಿ ಮತ್ತು ಕೊಡಂಗಲ್ ಮಧ್ಯೆ ಸಂಪರ್ಕ ಕಲ್ಪಿಸುವಂಥ ರಾಜ್ಯ ಹೆದ್ದಾರಿ ಆಗಿದೆ. ಈ ರಾಜ್ಯ ಹೆದ್ದಾರಿವರೆಗೆ ಸಹಿತ ನೀರು ಆವರಿಸಿಕೊಂಡು ಬಂದಿರುತ್ತದೆ. ರೈತರ ಜಮೀನುಗಳು ಆಗಿರ್ಬೋದು ಕಂಪ್ಲೀಟಾಗಿ ಮುಳುಗಡೆ ಆಗಿದ್ದಾವೆ. ಜೊತೆಗೆ ಸ್ಥಳೀಯವಾಗಿ ಸಹಿತ ಸಾಕಷ್ಟು ಮಳೆ ಆಗ್ತಿರೋ ಕಾರಣಕ್ಕಾಗಿ ಜನರಿಗೆ ಸಹಿತ ಓಡಾಡೋಕ್ಕೆ ಸಾಕಷ್ಟು ಕಷ್ಟ ಆಗ್ತಿದೆ. ಜೊತೆಗೆ ರೈತರ ಬೆಳೆಗಳು ಕಂಪ್ಲೀಟಾಗಿ ಮುಳುಗಡೆ ಸಹಿತ ಆಗಿರುವಂಥದ್ದು. ಈ ಒಂದು ನೈಕಲ್ ಗ್ರಾಮದ ಹೊರಭಾಗದಂಥ ಹಳ್ಳ ಏನಿದೆ, ಹಳ್ಳ ಭೀಮಾ ನದಿಗೆ ಕನೆಕ್ಷನ್ ಆಗಿರುವಂಥದ್ದು. ಹಳ್ಳದ ನೀರು ನದಿಗೆ ಹೋಗೋ ಬದಲು ನದಿಯ ನೀರು ಹಳ್ಳಕ್ಕೆ ವಾಪಸ್ ಬಂದಿರೋ ಕಾರಣಕ್ಕಾಗಿ ರೈತರ ಜಮೀನುಗಳು ಕಂಪ್ಲೀಟಾಗಿ ಮುಳುಗಡೆ ಆಗಿರುವಂಥದ್ದು. ಏನು ಈ ಒಂದು ನೈಕಲ್ ಒಂದೇ ಗ್ರಾಮದಲ್ಲಿ ಸುಮಾರು 500ಕ್ಕೂ ಅಧಿಕ ಎಕರೆ ಪ್ರದೇಶದಲ್ಲಿ ಬೆಳೆದಂಥ ಬೆಳೆಗಳು ಕಂಪ್ಲೀಟಾಗಿ ಮುಳುಗಡೆ ಆಗಿರುವಂಥದ್ದು. ಸುಮಾರು ಸಾವಿರಾರು ರೂಪಾಯಿ ಖರ್ಚು ಮಾಡಿ ರೈತರು ಬೆಳೆಯನ್ನು ಬೆಳೆದಿದ್ದು. ಆದರೆ ಈಗ ಭೀಮಾ ನದಿಯ ಪ್ರವಾಹದಿಂದ ಕಂಪ್ಲೀಟಾಗಿ ರೈತರ ಬೆಳೆಗಳು ಜಲಾವೃತ ಕೂಡ ಆಗಿರುವಂಥದ್ದು. ಇನ್ನು ಮಹಾರಾಷ್ಟ್ರದಲ್ಲಿ ಮಳೆ ಆಗ್ತಿದ್ದ ಜೊತೆಗೆ ಯಾದಗಿರಿ ಮತ್ತು ಕಲಬುರಗಿಯಲ್ಲಿ ಸಹಿತ ಸಾಕಷ್ಟು ಮಳೆ ಆಗ್ತಿರೋ ಕಾರಣಕ್ಕಾಗಿ ಮತ್ತಷ್ಟು ನೀರು ಬರುವಂಥ ಸಾಧ್ಯತೆ, ಇನ್ನಷ್ಟು ಬೆಳೆಗಳು ಸಹಿತ ಜಲಾವೃತ ಆಗುವಂಥ ಸಾಧ್ಯತೆಗಳಿರುವಂಥದ್ದು. ಕ್ಯಾಮ್ರಾಮನ್ ಶಿವಶಂಕರ್ ಜೊತೆ ಅಮೀನ್, TV9 ಯಾದಗಿರಿ.